ಎರಡನೇದಾಗಿ ಪತಿ ಪತ್ನಿಯರಲ್ಲಿ ಸಂಬಂಧಿಕರಲ್ಲಿ ಗಟ್ಟಿಯಾಗಿ ಅಂತಂದರೆ ಯಾವುದೇ ಒಂದು ಸಮಸ್ಯೆಗಳು ಬರೆದಿರಾನೆ ಪ್ರತಿಯೊಂದು ಸಮಸ್ಯೆನೂ ಕೂಡ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಎಲ್ಲರ ಮನೆ ದೋಸೆನೂ ತೂತು ಅಂತಂದಾಗೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಸಮಸ್ಯೆಗಳು ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಎದುರಿಸಲೇಬೇಕಾಗುತ್ತದೆ. ಹೀಗಿರುವಾಗ ಕುಲದೇವತಾ ಆರಾಧನೆಯನ್ನು ಅಂದರೆ ಕೆಲವರು ಬಂದ್ಬಿಟ್ಟು ಶಾಸ್ತ್ರ ಕೇಳೋಕೆ ಬಂದಾಗ ಸ್ವಾಮಿ ಮನೆ ದೇವರ ಹೆಸರು ಅಂತ ಕೇಳಿದಾಗ ನಮ್ಮನೆ ದೇವರ ಹೆಸರ ಯಜಮಾನರ ಕಡೆ ಮನೆ ದೇವರ ಹೆಸರ ಅಂತ ಕೇಳ್ತಾರೆ. ಸೊ ಯಾವುದಾದ್ರೂ ಸರಿ ಇಷ್ಟ ದೇವರು ಆದರೂ ಸರಿ ಅಥವಾ ಕುಲ ದೇವತೆ ಆದ್ರೂ ಸರಿ ನಾವು ನಿಯಮಗಳಿಂದ ಅದನ್ನು ಶಾಸ್ತ್ರೋಕ್ತವಾಗಿ ಯಾವ ರೂಪದಲ್ಲಿ ಅದನ್ನು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟು. ಎರಡನೇದಾಗಿ ಇಬ್ಬರೂ ಕೂಡ ಗಂಡ ಹೆಂಡ್ತಿರೋನು ಕೂಡ ಇಬ್ಬರೂ ಕೂಡ ಕೂತ್ಕೊಂಡು ಅದನ್ನು ವಿಶೇಷವಾಗಿ ಒಂದು ಎಕ್ಸಾಂಪಲ್ ಆಗಿ ಒಂದು ಶಿವನ ವಿಗ್ರಹನ ಅಂತ ತಗೊಳ್ತೀವಿ, ಗೌರಿಶಂಕರದ ವಿಗ್ರಹನ ತಗೊಳ್ತೀವಿ. ಆ ವಿಗ್ರಹವನ್ನು ಯಾವ ರೂಪದಲ್ಲಿ ಪೂಜೆಗಳು ಮಾಡಬೇಕು, ಎಷ್ಟು ಬಿಲ್ಪತ್ರೆಯನ್ನು ಯೂಸ್ ಮಾಡಬೇಕು, ಯಾವ ಸಮಯದಲ್ಲಿ ಯೂಸ್ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಗಳನ್ನ ಮಾಡಬೇಕು, ಎಷ್ಟು ಸಾರಿ ಬೀಜ ಮಂತ್ರವನ್ನು ಆ ಪೂಜಾ ಸಮಯದಲ್ಲಿ ಪತ್ನಿ ಎಷ್ಟು ಸರಿ ಉಪಚರಿಸಬೇಕು, ಪತ್ನಿ ಎಷ್ಟು ಸರಿ ಉಪಚರಿಸಬೇಕು ಅನ್ನುವಂಥದ್ದು ಇರುತ್ತೆ. ಅದನ್ನು ಕೂಡ ಶಾಸ್ತ್ರೋಕ್ತವಾಗಿ ಇಬ್ಬರೂ ಕೂತ್ಕೊಂಡು ಪೂಜೆ ಮಾಡಿದಾಗ ಅದರ ಫಲಾಪೇಕ್ಷದಿಂದ ಯಾವುದೇ ಒಂದು ಅಡೆತಡೆಗಳು ಇರುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಹೀಗೆ ಹಲವಾರು ಪೂಜಾ ವಿಧಾನಗಳು ಅನ್ನುವಂಥದ್ದು ಕುಟುಂಬದಲ್ಲಿ ಬರುವಂತಹ ಗಂಡ ಹೆಂಡತಿಯರಲ್ಲಿ ಸಮಸ್ಯೆಗಳು ಅಥವಾ ಮಕ್ಕಳ ಆಗದೇ ಇರುವಂತಹ ಸಮಸ್ಯೆಗಳಿಗೂ ಕೂಡ ತುಂಬಾ ಪರಿಹಾರಗಳು ಅನ್ನುವಂಥದ್ದು ಇದ್ದಾವೆ. ಕೆಲವರಿಗೆ ಮದುವೆ ಆಗಿರುತ್ತೆ, 1 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, 10-15 ವರ್ಷಗಳ ಕಳೆಯುವವರೆಗೂ ಕೂಡ ಸಂತಾನ ಭಾಗ್ಯ ಅನ್ನುವಂಥದ್ದು ಕಂಡು ಬರೋದಿಲ್ಲ. ಈ ಸಮಸ್ಯೆಗಳಿಗೆ ಲಗ್ನ ದೋಷ ಇರ್ಬೋದು ಅಥವಾ ಮದುವೆ ಆಗಿದ್ದ ಕಂಕಣ ಭಾಗ್ಯ ಲಗ್ನ ದೋಷ ಅನ್ನುವಂಥದ್ದು ಕೂಡ ಬರುತ್ತೆ. ಮತ್ತು ಜಾತಕಗಳು ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ಅನ್ನುವಂಥದ್ದು ಇರುತ್ತೆ. ಮೊದಲೆಲ್ಲನೂ ಕೂಡ ಶಾಸ್ತ್ರೋಕ್ತವಾಗಿ ಬ್ರಾಹ್ಮಿಣ್ಸ್ ಪೂಜಾರಿ ಕಡೆಯಿಂದ ಅದನ್ನು ಸಾಲಾವಳಿ ಅನ್ನುವಂಥದ್ದು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಬರುವಂಥದ್ದನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಂಡು ಇದು ಪೂಜೆಗಳಿಂದ ಅದನ್ನು ಪರಿಹಾರಗಳು ಅನ್ನುವಂಥದ್ದು ತಿಳ್ಕೊಂಡು ತದನಂತರ ಮ್ಯಾರೇಜ್ ಮ್ಯಾಚಿಂಗ್ ಅನ್ನುವಂಥದ್ದು ಮಾಡಿ ಕಲ್ಯಾಣ ಅಂತ ಮಾಡ್ತಾಯಿದ್ರು. ಇವಾಗ ಏನಂತಂದರೆ ಇಷ್ಟಪಟ್ಟಿದ್ದೀವ ಆಯಿತಾ, ಮದುವೆ ಆಯಿತಾ, 2 ತಿಂಗಳು 3 ತಿಂಗಳು 6 ತಿಂಗಳು ವರ್ಷಗಳ ಕಳೆದಾದ ನಂತರ ತಿರ್ಗಿ ಆಟೋಮೆಟಿಕ್ಲಿ ಡೈವರ್ಸ್ಗೆ ಅಪ್ಲೈ ಮಾಡುವಂಥದ್ದು ಇದೆಲ್ಲ ಸಹಜ ಆಗಿಬಿಟ್ಟಿದೆ ಈಗಿನ ಕಲಿಯುಗದ ಜನ್ರೇಷನ್ ಪ್ರಕಾರವಾಗಿ. ಇದೆಲ್ಲ ಜೀವನ ಅನ್ನುವಂಥದ್ದು ಭಗವಂತ ಕೊಡುವಂತಹ ಆಶೀರ್ವಾದ, ಗಂಡ ಹೆಂಡ್ತಿರ ಸಂಬಂಧ ಅನ್ನುವಂಥದ್ದು ಪೂರ್ವಜನ್ಮದ ಪುಣ್ಯ ಮತ್ತು 7 ಜನ್ಮಗಳಿಗೂ ಸಂಬಂಧಪಡುವಂಥದ್ದು. ಹಾಗಿರುವಾಗ ಯಾವುದೇ ಒಂದು ರಾಶಿ ನಕ್ಷತ್ರಗಳ ಆಧಾರದ ಮೇಲೆ ಇಬ್ಬರಲ್ಲೂ ಕೂಡ ಆಗಿರುವಂತಹ ಲೋಪದೋಷಗಳು ಗೊತ್ತಿಲ್ಲದಿರೋನೋ ಯಾವುದೋ ಒಂದು ರೂಪದಲ್ಲಿ ಮದುವೆ ಅನ್ನುವಂಥದ್ದು ಆಗಿರುತ್ತೆ. ಮತ್ತು ಗೊತ್ತಿದ್ರೂ ಹಾಗಿದ್ರೂ ಕೂಡ ಎಲ್ಲ ರೀತಿಯಾದ ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡು ಬಂದರೂ ಕೂಡ ನಮ್ಮಲ್ಲಿ ಶ್ರೇಯಸ್ಸು ಕಂಡು ಬರ್ತಾ ಇಲ್ಲ. ಏನಕ್ಕೆ ಅಂತಂದರೆ ಗ್ರಹಗತಿಗಳ ದೋಷ ಅಂತ ಹೇಳ್ತೀವಿ. ಈ ಗ್ರಹಗತಿಗಳ ದೋಷದಿಂದ ವೈವಾಹಿಕ ಜೀವನದಲ್ಲಿ ಅಂದರೆ ಸುಖ ಸಂಸಾರ ಅನ್ನುವಂಥ ಜೀವನ ನಡೆಸೋಕ್ಕಾಗ್ತಾ ಇಲ್ಲ. ಎಲ್ಲ ರೀತಿ ಸೌಕರ್ಯಗಳು ಸೌಲಭ್ಯಗಳು ಇದ್ರೂ ಕೂಡ ನೆಮ್ಮದಿಯಾದ ಜೀವನವನ್ನು ಸಾಗಿಸ್ತಾ ಇಲ್ಲ. ಹೇಗೆ ಅಂತಂದರೆ ಗ್ರಹಗತಿಗಳು ಅಂತಂದರೆ ನವಗ್ರಹಗಳು ಗಂಡ ಹೆಂಡ್ತಿರ ಜಾತಕಗಳಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಬೀರ್ತಾ ಇದ್ದಾವೆ, ಸಪೋರ್ಟ್ ಮಾಡ್ತಾ ಇದ್ದಾವೆ ಮತ್ತು ಮನೆ ಕುಟುಂಬಕ್ಕೆ ಅಧಿಪತಿಯಾಗಿ ಮತ್ತು ಮನೆ ದೇವರಿಗೆ ಸಂಬಂಧಪಟ್ಟಂಗೆ ಕುಲ ದೇವರಿಗೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ನಮಗೆ ತಾಸು ಕೊಡ್ತಾ ಇದ್ದಾವೆ ಅಂತಂದರೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಗಂಡ ಹೆಂಡ್ತಿರನಲ್ಲಿ ಇರುವಂತಹ ಲೋಪದೋಷಗಳಿಗೂ ಕೂಡ ಸಮಸ್ಯೆಗಳು ಕಂಡುಕೊಂಡು ಬರೋದಕ್ಕೆ ಸ್ವಲ್ಪ ಸಹಜವಾಗಿ ಸಮಸ್ಯೆಗಳು ವಿರಸಗಳು ಉಂಟಾಗೋದಕ್ಕೆ ಈ ಗ್ರಹದಿಗಳು ಕೂಡ ಕಾರಣ ಅನ್ನುವಂಥದ್ದು ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.